ಗೈಸ್, ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಜಸ್ಟ್ 333 ರೂಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀನಿ. ಈ ಒಂದು 333 ರೂಪೀಸ್ ನ ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 333 ರೂಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬಹುದು, ಎಷ್ಟೊತ್ತಾದ್ರೂ ಮಾತಾಡಬಹುದು. ಅಂಡ್ ಈ ಒಂದು 333 ರೂಪೀಸ್ ನ ನೀವು ಪೇ ಮಾಡಿದ್ರೆ ಥ್ರೂ ಫೋನ್ ಕಾಲ್ ನಿಮಗೆ ರೀಡಿಂಗ್ ಸಿಗುತ್ತೆ. ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಯಾರು ಇದ್ದೀರಾ ಅಂದ್ರೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂತ ಅಂದ್ರೆ ತುಂಬಾ ಜನಕ್ಕೆ ಇನ್ನೋಸೆಂಟ್ ಆಗಿ ತುಂಬಾ ಜನ ಕಮೆಂಟ್ ಮಾಡ್ತಾರೆ, ನನ್ನ ಲೈಫ್ ಅಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಇಲ್ಲ, ಹೆಂಗ್ ರೀಡಿಂಗ್ ಮಾಡ್ತಾ ಇದಾರೆ, ಇಟ್ಸ್ ಫೇಕು, ಅದು ಇದು ಲಟ್ಟೆ ಲಸ್ಕು ಅಂತ. ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇದ್ದವ್ರಿಗೆ ಮಾತ್ರ ಈ ರೀಡಿಂಗ್ ವರ್ಕ್ ಆಗುತ್ತೆ ಅಂತ ತುಂಬಾ ಸತಿ ರೀಡಿಂಗ್ ಅಲ್ಲಿ ಬಡ್ಕೊಂಡಿದ್ದೀನಿ. ಅದ್ ಯಾಕಂತ ಕಮೆಂಟ್ ಹಾಕ್ತಾರೆ, ಮಾನ ಮರ್ಯಾದೆ ಇಲ್ವೇನೋ ಅಂತ ನಂಗೆ ಗೊತ್ತಿಲ್ಲ. ಬಟ್ ತುಂಬಾ ಜನ ಪಾಸಿಟಿವ್ ಆಗಿ ಹೇಳ್ತಾರೆ, ತುಂಬಾ ಜನ ನೆಗೆಟಿವ್ ಆಗು ಹೇಳೋರು ಇದಾರೆ. ಓಕೆನಾ, ಐ ಡೋಂಟ್ ಮ್ಯಾಟರ್ ಫಸ್ಟ್ ಆಫ್ ಆಲ್. ಬಟ್ ಕಮೆಂಟ್ ಹಾಕಕ್ಕಿಂತ ಮುಂಚೆ ಮಾನ ಮರ್ಯಾದೆ ಇಟ್ಕೊಂಡು ಕಮೆಂಟ್ ಹಾಕಿ. ಯಾಕಂತಂದ್ರೆ ನೋಡ್ತೀನಿ ಅದು ವರ್ಡ್ಸ್ ಹೆಂಗ್ ಯೂಸ್ ಮಾಡ್ತಾರೆ ಅಂತ ಅಂದ್ರೆ, ಕೆಲವೊಬ್ರು ಅದು ಹುಡುಗರ ಹುಡುಗಿಯರ ಗೊತ್ತೇ ಆಗಲ್ಲ, ಫೇಕ್ ಅಕೌಂಟ್ಸ್ ಅಲ್ಲಿ ಮೆಸೇಜ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ. ದಿಸ್ ಇಸ್ ನಾಟ್ ಗುಡ್ ಫಾರ್ ಯುವರ್ ಹೆಲ್ತ್. ಓಕೆ, ಸೊ ಬೈ ದ ವೇ, ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂತ ಅಂದ್ರೆ, ಸೊ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ವ್ಯಕ್ತಿಗೆ ನೀವು ಇದ್ದೀರಾ, ಬೇರೊಬ್ಬ ವ್ಯಕ್ತಿನೂ ರಿಲೇಶನ್ಶಿಪ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅಂದ್ರೆ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಹೊರತುಪಡಿಸಿ ಬೇರೆಯವ್ರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ ಅಂದ್ರೆ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಓಕೆ, ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗತ್ತಾ, ಎಂಡ್ ಆಗಿದ್ಯಾ, ಅವ್ರಿಬ್ರು ಮಧ್ಯೆ ಏನ್ ನಡೀತಾ ಇದೆ ಅನ್ನೋದೇ ರೀಡಿಂಗ್. ತುಂಬಾ ಜನ ಕೇಳ್ತಿದ್ರು ಈ ಒಂದು ರೀಡಿಂಗ್ ಮತ್ತೆ ಇನ್ನೊಂದ್ಸತಿ ಮಾಡಿ ಅಂತ. ಫೈನಲ್ ಆಗಿ ಒಂದು ರಿವಿಷನ್ ಆಗಿ ಈ ಒಂದು ರೀಡಿಂಗ್ ನ ಮತ್ತೆ ಮಾಡ್ತಾ ಇದ್ದೀನಿ, ಎನರ್ಜಿ ಚೆಕ್ ಮಾಡಕ್ಕೆ. ಓಕೆ, ಸೊ ಇವಾಗ ನೋಡೋಣ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಮಧ್ಯ, ಆ ಒಂದು ವ್ಯಕ್ತಿಯ ಮಧ್ಯ ಏನೆಲ್ಲ ನಡೀತಾ ಇದೆ, ಎಲ್ಲಾ ತರ ಕನೆಕ್ಷನ್ ರೀಡಿಂಗ್ಸ್ ನ ಮಾಡ್ತೀವಿ. ಓಕೆ, ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ನಿಮ್ಮ ಪಾರ್ಟ್ನರ್ ಮಧ್ಯ, ಆ ಒಂದು ವ್ಯಕ್ತಿಯ ಮಧ್ಯ ಏನ್ ನಡೀತಾ ಇದೆ, ಯಾವಾಗ ಥರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆ, ಲವರ್ಸ್ ಇದೆ. ಓಕೆ, ನೈಟ್ ಆಫ್ ಕಪ್ಸ್, ಇರೋಫೆಂಟ್ ಇದೆ, ಹೈ ಪ್ರಿಸ್ಟ್ರೆಸ್ ಅಂಡ್ ಓ ಮೈ ಗಾಡ್ ಪೇಜ್ ಆಫ್ ಸೋಟ್ಸ್. ಬಾಟಮ್ ಆಫ್ ದಿ ಕಾರ್ಡ್ ಪೇಜ್ ಆಫ್ ಸೋಟ್ಸ್ ಇದೆ. ಸೊ ಗೈಸ್, ನಿಮ್ಮ ಪಾರ್ಟ್ನರ್ ಮಧ್ಯ, ಆ ಒಂದು ವ್ಯಕ್ತಿಯ ಮಧ್ಯ ಥರ್ಡ್ ಪಾರ್ಟಿ ಸಿಚುಯೇಷನ್ ಸ್ಟ್ರಾಂಗ್ ಆಗ್ತಾ ಇದೆ ಅಂತ ನಂಗೆ ಕಾಣಿಸ್ತಾ ಇದೆ. ನೋಡಿ, ಲವರ್ಸ್ ಬಂದಿದೆ. ಸೊ ಲವರ್ಸ್ ಇರೋದ್ರಿಂದ ಇಲ್ಲಿ ಪ್ರೀತಿ ಇದೆ, ಅಟ್ರಾಕ್ಷನ್ ಇದೆ, ಅಫೆಕ್ಷನ್ ಇದೆ. ಅಂಡ್ ಈ ಒಂದು ಕನೆಕ್ಷನ್ ಇಸ್ ಮೀನ್ ಟು ಬಿ ದ ಪಾರ್ಟ್ ಆಫ್ ಯುವರ್ ಪರ್ಸನ್ಸ್ ಲೈಫ್. ಯಾಕೆಂತ ಅಂದ್ರೆ, ಯಾವುದೋ ಒಂದು ಜನ್ಮದ ಒಂದು ವ್ಯಕ್ತಿ ರಿಲೇಶನ್ಶಿಪ್ ಇನ್ಕಂಪ್ಲೀಟ್ ಆಗಿರೋದ್ರಿಂದ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಮತ್ತೆ ಆ ಒಂದು ವ್ಯಕ್ತಿ ಬಂದಿದ್ದಾರೆ. ಸೊ ಇಟ್ಸ್ ಆಲ್ ಅಬೌಟ್ ಇನ್ಕಂಪ್ಲೀಟ್ ಲವ್ ಸ್ಟೋರಿ. ಒಂದು ಪಾಸ್ಟ್ ಲೈಫ್ ಅಲ್ಲೋ ಯಾವುದೋ ಒಂದು ಜನ್ಮದಲ್ಲಿ ನಿಮ್ಮ ಪಾರ್ಟ್ನರ್ ಮತ್ತೆ ಆ ಒಂದು ವ್ಯಕ್ತಿಯ ನಡುವೆ ಒಂದು ಇನ್ಕಂಪ್ಲೀಟ್ ಆಗಿ ಉಳಿದಿರೋದ್ರಿಂದ ಆ ಒಂದು ರಿಲೇಶನ್ಶಿಪ್ ಕಂಪ್ಲೀಷನ್ ಗೋಸ್ಕರ ಬಂದಿದೆ. ಅಂಡ್ ದಿಸ್ ಕನೆಕ್ಷನ್ ಇಸ್ ಅ ಲೆಸನ್ ಫಾರ್ ಯುವರ್ ಪರ್ಸನ್. ಓಕೆನಾ, ಸೊ ಈ ಒಂದು ಕನೆಕ್ಷನ್ ಸ್ಟಾರ್ಟ್ ಆಗೋದು ಪ್ರೀತಿಯಿಂದ. ಯಾವುದೇ ಒಂದು ಕನೆಕ್ಷನ್ ಸ್ಟಾರ್ಟ್ ಆಗೋದು ಪ್ರೀತಿಯಿಂದ, ಅದೊಂದು ಟರ್ನ್ ಆಗುತ್ತೆ ಲೆಸನ್ ಆಗಿ. ಅದರಿಂದ ಏನ್ ಕಲಿತೀವಿ, ಏನ್ ಅಡ್ವಾಂಟೇಜ್ ಇದೆ, ಏನ್ ಡಿಸ್ಅಡ್ವಾಂಟೇಜಸ್ ಇದೆ, ಸೊ ನಾನು ಹೆಂಗೆ ಮುಂದೆ ಲೈಫ್ ಅಲ್ಲಿ ಇರಬೇಕು ಅನ್ನೋ ಎಲ್ಲಾ ಪಾಠಗಳು ನಿಮ್ಮ ವ್ಯಕ್ತಿಗೆ ಇದೆ. ಹಾಗಾಗಿನೇ ಥರ್ಡ್ ಪಾರ್ಟಿ ಸಿಚುಯೇಷನ್ ಅವ್ರ ಲೈಫ್ ಅಲ್ಲಿ ಬಂದಿದೆ. ಸೊ ಈ ಒಂದು ವ್ಯಕ್ತಿ, ನಿಮ್ಮ ಪಾರ್ಟ್ನರ್ ಇಲ್ಲಿ ಈಕ್ವಲ್ ಆಗಿ ಪ್ರೀತಿನ ಹಂಚುವಂತ ಕೆಲಸ ಮಾಡ್ತಿದ್ದಾರೆ. ಈ ಕಡೆ ಅವರು ಬೇಕು, ನೀವು ಬೇಕು, ಇಬ್ಬರಲ್ಲೂ ಜೊತೆ ಚೆನ್ನಾಗಿರ್ಬೇಕು ಅಂತ ಇವರ ಮೈಂಡ್ ಅಲ್ಲಿ ಇದೆ. ಸೊ ಈ ಕನೆಕ್ಷನ್ ಅಲ್ಲಿ ಇರುವಂತ ವ್ಯಕ್ತಿಯ ಜೊತೆಗೆ ಮೇ ಬಿ ದಿಸ್ ಪರ್ಸನ್ ಇಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ಅ ಫಿಸಿಕಲ್ ರಿಲೇಶನ್ಶಿಪ್. ಓಕೆ, ಸೊ ಪೇಜ್ ಆಫ್ ಸೋರ್ಟ್ಸ್ ಇದೆ. ಸೊ ಪೇಜ್ ಆಫ್ ಸೋರ್ಟ್ಸ್ ಇರೋದ್ರಿಂದ ನಿಮ್ಮ ವ್ಯಕ್ತಿ ಎಲ್ಲಿ ಹೋಗ್ತಾರೆ, ಎಲ್ಲ ಅಪ್ಡೇಟ್ಸ್ ಅವ್ರಿಗೂ ಹೋಗುತ್ತೆ. ನಿಮ್ಮ ವ್ಯಕ್ತಿ ಎಲ್ಲಿದ್ದಾರೆ ಅಂತ ನಿಮ್ಗೂ ಅಪ್ಡೇಟ್ಸ್ ಬರ್ತಿರುತ್ತೆ. ನಿಮ್ಗೆ ಅಪ್ಡೇಟ್ಸ್ ಬಂದ ನಂತರ ಅವ್ರ ಅಪ್ಡೇಟ್ಸ್ ತಿಳ್ಕೊತಾರೆ. ಸೊ ನಿಮ್ಮ ವ್ಯಕ್ತಿನ ಒಟ್ಟಾರೆ ಆ ಒಂದು ವ್ಯಕ್ತಿ ಸ್ಪೈ ಮಾಡ್ತಾ ಇದ್ದಾರೆ, ಸೀಕ್ರೆಟ್ ಆಗಿ ವಾಚ್ ಮಾಡ್ತಿದ್ದಾರೆ, ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಏನು ಎತ್ತ ಎಲ್ಲ ಅಪ್ಡೇಟ್ಸ್ ನಿಮ್ಮ ವ್ಯಕ್ತಿಯಿಂದ ಅವ್ರಿಗೆ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಈ ಒಂದು ವ್ಯಕ್ತಿ ಅಂತ ಬಂದಾಗ ನೋಡಿ, ಇಟ್ಸ್ ಆಲ್ ಅಬೌಟ್ ದ ಲವ್.
ಸೊ ಯಾವಾಗ ಯಾವ ವ್ಯಕ್ತಿ ಮೇಲೆ ಪ್ರೀತಿ ಹೆಚ್ಚಾಗುತ್ತೆ, ಪ್ರೀತಿ ಯಾವಾಗ ಡೌನ್ ಆಗುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಪ್ರೀತಿ ಇಸ್ ಸಮಥಿಂಗ್ ಅನ್ಪ್ರೆಡಿಕ್ಟಬಲ್. ಯಾವಾಗ ಯಾರ ಮೇಲೆ ಪ್ರೀತಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಇದೆಲ್ಲ ಹೇಳ್ತಾ ಇದೀನಿ ಅಂತ ಅಂದ್ರೆ ನಾನೇನೋ ಇನ್ಫ್ಲುಯೆನ್ಸ್ ಮಾಡ್ತಾ ಇಲ್ಲ ಯಾರಿಗೂ. ಸೊ ರಿಲೇಶನ್ಶಿಪ್ ಅಲ್ಲಿ ಇದ್ದು ಇನ್ನೊಬ್ಬರ ರಿಲೇಶನ್ಶಿಪ್ ಜೊತೆಗಿರಿ ಅಂತ. ಇಲ್ಲಿ ಏನ್ ಎನರ್ಜಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದ್ ತರ ರಿಲೇಶನ್ಶಿಪ್ ಇರುತ್ತೆ. ಸೊ ಒಬ್ಬೊಬ್ಬರಿಗೆ ನಮ್ಗೆ ಗೊತ್ತಿರಲ್ಲ, ನೀವೇ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂತ, ಓಕೆನಾ. ಬಟ್ ಇಲ್ಲಿ ಏನ್ ನಡೀತಿದೆ ಅಂತ ಅಂದ್ರೆ, ಸೊ ಮೇ ಬಿ ಐ ಪ್ರೆಸ್ಟೆಸ್ ಇರೋದ್ರಿಂದ ಈ ಒಂದ್ ವ್ಯಕ್ತಿ ಎಲ್ಲ ಒಂದ್ ಕಡೆ ತುಂಬಾ ವಿಚಾರಗಳನ್ನ ನಿಮ್ಮ ಹತ್ರ ಮುಚ್ಚಿಟ್ಟಿದ್ದಾರೆ. ಸೊ ದೇರ್ ಈಸ್ ಅ ಸೀಕ್ರೆಟ್. ನಿಮ್ಮ ವ್ಯಕ್ತಿಗೆ ಅವರ ಲೈಫ್ ಅಲ್ಲಿ ಏನ್ ನಡೀತಾ ಇದೆ ಕೆಲವೊಂದು ವಿಚಾರಗಳು ನಿಮಗೆ ಹೇಳೇ ಇಲ್ಲ, ತುಂಬಾ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಿದ್ರು. ಅದು ನಿಮಗೂ ಕೂಡ ಗೊತ್ತಿದೆ, ನನ್ನ ವ್ಯಕ್ತಿ ಏನೋ ಹೇಳ್ತಾ ಇಲ್ಲ, ಮೊದ್ಲಿನ ತರ ನಡ್ಕೋತಾ ಇಲ್ಲ ನನ್ನ ಜೊತೆಗೆ, ಏನೋ ಒಂದು ಕಡಿಮೆ ಆಗ್ತಾ ಇದೆ ಅನ್ನೋದು ಎಲ್ಲ ಗೊತ್ತಿದೆ. ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಇರೋದು ಗೊತ್ತಿದೆ, ಅವ್ರು ಯಾರು ಅಂತಾನು ಗೊತ್ತಿದೆ, ಎಲ್ಲಿದ್ದಾರೆ ಅಂತಾನು ಗೊತ್ತಿದೆ, ಪ್ರತಿಯೊಂದು ಅಪ್ಡೇಟ್ಸ್ ನಮಗೆ ಗೊತ್ತಿದೆ. ಆದ್ರೂ ಕೂಡ ನೀವು ತಾಳ್ಮೆಯಿಂದ ಇದ್ದೀರಾ, ಯಾವ್ದಕ್ಕೂ ಜಾಸ್ತಿ ತಲೆ ಕೆಡ್ಸ್ಕೊತಾ ಇಲ್ಲ. ಯಾಕೆಂತಂದ್ರೆ ಯು ಆರ್ ಹ್ಯಾಂಡ್ಲಿಂಗ್ ವೆರಿ ವೆಲ್ ಇನ್ ಅ ಮೆಚೂರ್ಡ್ ವೇ. ಓಕೆ, ಇರೋಫೆಂಟ್ ಇದೆ. ಸೊ ನೋಡಿ, ಅಟ್ ಎಂಡ್ ಆಫ್ ದಿ ಡೇ ನಿಮ್ಮ ಪಾರ್ಟ್ನರ್ ಅವರ ಕಲ್ಚರ್ ಬೇರೆ, ಅವರ ಕಲ್ಚರ್ ಬೇರೆ. ದೇರ್ ಈಸ್ ಅ ರಿಲಿಜಿಯನ್ ಬ್ಯಾಟಲ್. ಸೊ ನಿಮ್ಮ ರಿಲಿಜನ್ ಬೇರೆ ಇರಬಹುದು, ನಿಮ್ಮ ಪಾರ್ಟ್ನರ್ ರಿಲಿಜನ್ ಬೇರೆ ಇರಬಹುದು, ಆ ಒಂದು ವ್ಯಕ್ತಿಯ ರಿಲಿಜನ್ ಬೇರೆ ಇರಬಹುದು. ಸೊ ಇಲ್ಲಿ ಈ ರೀತಿ ಒಂದು ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಇದ್ದಾರೆ ಅಂತ ಅಂದ್ರೆ ಖಂಡಿತ ಈ ಕನೆಕ್ಷನ್ ಕ್ಯಾನ್ ಬಿ ಡೆಫಿನೆಟ್ಲಿ ಎಂಡ್ ಆಗುವಂತ ಸಾಧ್ಯತೆ ಇರುತ್ತೆ. ನೋಡಿ, ಎಂಡ್ ಆಫ್ ದ ಡೇ ಇವಾಗ ಯಾರು ಏನೇ ಬಿಟ್ಬಿಟ್ರು, ಸ್ವಂತ ಮಗನೇ ಬಿಟ್ಬಿಡ್ತಾರೆ ಇಲ್ಲಿ ರಿಲಿಜನ್ಗೋಸ್ಕರ. ಆ ತರ ಕಾಲದಲ್ಲಿ ನಾವು ಇದೀವಿ. ಯಾವ್ದೋ ಒಂದು ವ್ಯಕ್ತಿ ರಿಲೇಶನ್ಶಿಪ್ ಅಲ್ಲಿ ರಿಲಿಜನ್ ಬಿಟ್ಟು ಬೇರೆ ಹೋಗ್ತಿದ್ದಾರೆ ಅಂದ್ರೆ ಯಾರು ಬಿಡ್ತಾರೆ ಅಲ್ವಾ. ಸೊ ಖಂಡಿತ ದಿಸ್ ಇಸ್ ಆಲ್ ಅಬೌಟ್ ಮ್ಯೂಚುವಲ್ ಎನರ್ಜಿ ವೇರ್ ರಿಲೇಶನ್ಶಿಪ್ ರಿಲಿಜನ್ಗೂ ಮೀರಿದಂತ ಒಂದು ಸಂಬಂಧ ಆಗೋದ್ರಿಂದ ಅಂದ್ರೆ ಅದು ಪ್ರೀತಿ. ಓಕೆ, ಬಟ್ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಏನಕ್ಕೆ ಬಂದಿದೆ ಅಂತ ಅಂದ್ರೆ ಇಟ್ಸ್ ಆಲ್ ಅಬೌಟ್ ಕಾರ್ಮಾ. ಸೊ ನಿಮ್ಮ ವ್ಯಕ್ತಿಗೆ ಏನೋ ಇದರಿಂದ ಲೆಸನ್ ಕಲಿಬೇಕಾಗಿದೆ, ಇದೊಂದು ಲೆಸನ್ ನಿಮ್ಮ ವ್ಯಕ್ತಿಗೆ. ಸೊ ಎಲ್ಲಿ ಹೆಂಗಿರ್ಬೇಕು, ಯಾರನ್ನ ಎಂಟರ್ಟೈನ್ ಮಾಡಬೇಕು, ಅಂಡ್ ಅವರ ಲೈಫಲ್ಲಿ ಏನೆಲ್ಲ ಬದಲಾವಣೆ ಆಗ್ಬೇಕು ಈ ಒಂದು ಪಾರ್ಟ್ನರ್ ಇಂದ ಅವ್ರಿಗಾಗುತ್ತೆ. ಸೊ ಇದು ಎಂಡ್ ಆಗತ್ತಾ ಅಂದ್ರೆ ಖಂಡಿತ ಎಂಡ್ ಆಗುತ್ತೆ. ಯಾವ್ದೋ ಒಂದು ಪ್ರೀತಿ ಸ್ಟಾರ್ಟ್ ಆಗಿದೆ ಅಂದ್ರೆ ಅದಕ್ಕೆ ಎಂಡಿಂಗ್ ಪಾಯಿಂಟ್ ಇರಬೇಕು. ಸೊ ಎಂಡ್ ಆಗುತ್ತೆ. ಸೊ ನೀವೇನೋ ಹೆಚ್ಚಿಗೆ ಮಾಡೋ ಅವಶ್ಯಕತೆ ಇಲ್ಲ, ನೀವು ಪೇಷನ್ಸ್ ಇಂದ ವೇಟ್ ಮಾಡಬೇಕು. ಸೊ ಹಾಗಂತ ಹೇಳಿ ಹೋಗ್ಬಿಟ್ಟು ಅವ್ರ ಮುಂದೆ ಜಗಳ ಮಾಡಿ ಅದೆಲ್ಲ ಮಾಡ್ತಾ ಇದ್ರೆ ಅವ್ರಿಗೆ ಇನ್ನೂ ಅಡ್ವಾಂಟೇಜಸ್ ಆಗುತ್ತೆ. ಸೊ ಆಕ್ಟ್ ವೆರಿ ವೆಲ್ ಇನ್ ಅ ಮೆಚೂರ್ಡ್ ವೇ ಅಂತ ನಾನು ಹೇಳ್ತೀನಿ. ಸೊ ಜಗಳ ಮಾಡಿ ಮೈ ಸಿಡ್ಸ್ಕೊಳ್ಳೋದಕ್ಕಿಂತ ನೀವು ತಾಳ್ಮೆಯಿಂದ ಇದ್ರೆ ಖಂಡಿತವಾಗ್ಲೂ ಆ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರ್ತಾರೆ, ಚೆನ್ನಾಗಿರ್ತಾರೆ ನಿಮ್ ಜೊತೆಗೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.